Yes. Thank you, Pallvi, for remembering that one. See, intrinsic value is nothing but it is a book value of your securities. Book value means it is a price fixed by the stock market or a stock exchange based on the performance. ಇವತ್ತು ಒಂದು ಪ್ರತಿ ಡೈಲಿ ಇದ್ರದ್ದು ಫೇಸ್ ವ್ಯಾಲ್ಯೂ ಚೇಂಜ್ ಆಗ್ತಾನೆ ಇರುತ್ತೆ ಅಥವಾ ಬುಕ್ ವ್ಯಾಲ್ಯೂ ಚೇಂಜ್ ಆಗ್ತಾನೆ ಇರುತ್ತೆ. ಇವತ್ತು 250 ಇರ್ಬೋದು, ಇದು ಪ್ರೆಸೆಂಟ್ ವ್ಯಾಲ್ಯೂ ಅಷ್ಟೇ. ಓಕೆ, ಇದು ಆಲ್ಸೋ ವಿ ಕ್ಯಾನ್ ಕಾಲ್ ದ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಸ್ ಅ ಪ್ರೆಸೆಂಟ್ ವ್ಯಾಲ್ಯೂ. ಇವತ್ತು ಇವಾಗ ಈ ಟೈಮ್ಗೆ ಎಕ್ಸಾಕ್ಟ್ 11 o'clock ಗೆ ಎಷ್ಟದ ಇದು ಪ್ರೈಸ್ 250 ಅದ ಒಂದು ಪ್ರೈಸ್ ಇನ್ ಶೇರ್ಸ್. ಸೊ 250 ಇಟ್ ಇಸ್ ಅ ಬುಕ್ ವ್ಯಾಲ್ಯೂ. Based on this price, you are going to invest your money in the stock exchange. That is called as the intrinsic value. Future value andre it is a predetermined price fixed by you people or fixed by the investor based on the intrinsic value. Intrinsic value na ತಗೊಂಡು ಆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೇಲೆ ನೀವು ಒಂದು ಎಸ್ಟಿಮೇಟೆಡ್ ಪ್ರೈಸ್ ಅದೊಂದು ಒಂದು ಡಿಟರ್ಮೈನ್ಡ್ ಪ್ರೀಡಿಟರ್ಮೈನ್ಡ್ ಪ್ರೈಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀರಿ. ಆ ಪ್ರೈಸ್ ಗೆ ಏನಂತ ಕರೀತಾರೆ, ಫ್ಯೂಚರ್ ವ್ಯಾಲ್ಯೂ ಅಂತ ಕರೀತಾರೆ. ಅಂಡರ್ಸ್ಟೂಡ್? ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಹೇಳಿದೆ ಬ್ಯಾಂಕ್ ಅಂತ ಹೇಳಿದೆ. ಬ್ಯಾಂಕ್ ಈಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್, ರೈಟ್? ಸೊ ಇನ್ ಕೇಸ್ ನೀವು ಬ್ಯಾಂಕ್ ಅಲ್ಲಿ ಏನ್ ಹೇಳ್ತಾರ ಅವರು, ನೀವು 50,000 ಇನ್ವೆಸ್ಟ್ಮೆಂಟ್ ಮಾಡಿದ್ರ ಅಥವಾ 50,000 ಆಸ್ ಎಫ್ ಡಿ ಅಂತ ಇಟ್ರ, ವಿ ಆರ್ ಗಿವಿಂಗ್ 2% ಇಂಟ್ರೆಸ್ಟ್ ಆನ್ 50,000 ಎವ್ರಿ ಇಯರ್ ಅಂತ ಹೇಳ್ತೀವಿ. ದಟ್ ಈಸ್ ಅ given the statement given by the bank. Bank ಅವರು ಹೇಳ್ತಾರಿ 50,000 ನೀವು ಏನ್ ಮಾಡ್ರಿ ಎಫ್ ಡಿ ಅಂತ ಇಡ್ರಿ, ಆ 50,000 ಮೇಲೆ ನಾವು 2% ಕೊಡ್ತೀವಿ ಇಂಟ್ರೆಸ್ಟ್ ಅಂತ. ಸೊ 2% ಅಂದ್ರೆ ಎಷ್ಟಾಗತ್ರಿ 50,000 ಮೇಲೆ? ಪ್ರತಿ ವರ್ಷ 2% ಕೊಡ್ತೀವಿ ಅಂತ ಹೇಳ್ತಾರ. 50,000 ಮೇಲೆ 2% ಎಷ್ಟಾಗತ್ತೆ ಅಮೌಂಟ್? 1,000. Correct? Everyone? Yes, ma'am. So ಏನಾಯ್ತು, 50,000 ಮಗೆ ನಿಮ್ದು 2% ಏನಾಯ್ತು, ಅದು ನಿಮ್ದು ಬುಕ್ ವ್ಯಾಲ್ಯೂ ಆಯ್ತು. 50,000 ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟು, ನಿಮ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಯಾರು 50,000 ಗೆ 2% ಅನ್ನೋದು ದಟ್ ಈಸ್ ಅ ಬುಕ್ ವ್ಯಾಲ್ಯೂ. ಫ್ಯೂಚರ್ ವ್ಯಾಲ್ಯೂ ಅಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡುದು 50,000 ಮಗೆ 2% ನ ಕ್ಯಾಲ್ಕುಲೇಟ್ ಮಾಡಿ ಆ 2% ನ ನೀವು ಪ್ರತಿ ವರ್ಷ ನೀವು 50,000 ಗೆ ಆಡ್ ಮಾಡ್ಕೊಂಡು ಅಂದ್ರೆ 3 years ಗೆ 50,000 ಪ್ಲಸ್ ಅಂದ್ರೆ ಅರೌಂಡ್ ನಿಮ್ಗೆ ಎಷ್ಟು ಅಮೌಂಟ್ ಆಗ್ಬೋದು, ಪ್ರತಿ ವರ್ಷ 1,000 ನಿಮ್ಗೆ ಇಂಟ್ರೆಸ್ಟ್ ಸಿಗುತ್ತೆ 3 years ಗೆ. ಸೊ 3,000 ಇಂಟ್ರೆಸ್ಟ್ ಅಮೌಂಟ್ ಆಯ್ತಾ? ಪ್ರಿನ್ಸಿಪಲ್ ಅಮೌಂಟ್ ಎಷ್ಟದ ನಿಮ್ದು 50,000 ಅದ. ಸೊ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ನಿಮ್ದು 53,000, ರೈಟ್? ಸೊ that 53,000 is called as future value of your investment. Understood? Intrinsic value and future value. Yes, madam. Do you have Understood. any doubts? No doubts, ma'am. No doubts? ಏನ್ ಡೌಟ್ಸ್ ಅದ ರೀ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮತ್ತೆ ಫ್ಯೂಚರ್ ವ್ಯಾಲ್ಯೂ ಅಲ್ಲಿ? No doubts at all? Yes. Then the next one is portfolio construction. The next step is portfolio construction. See, portfolio construction is nothing but how you are making a group of securities is nothing but portfolio construction. Portfolio construction is one group ready ಮಾಡ್ಕೋದು ನಿಮ್ various securities, different kinds of securities ನ ನೀವು ಒಂದೇ ಬ್ಲಾಕ್ ಅಲ್ಲಿ ಇಟ್ಕೊಂಡು ಅದೇ ಬ್ಲಾಕ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದು. ಫಾರ್ ಎಕ್ಸಾಂಪಲ್ ಪೋರ್ಟ್ಫೋಲಿಯೋ ಕನ್ಸ್ಟ್ರಕ್ಷನ್ ಅಂದ್ರೆ ಏನು, ಇವಾಗ ನೀವು ಇವಾಗ ನಿಮ್ಗೆ ಡಿಗ್ರಿಯಲ್ಲಿ ಎಲ್ಲಾ ಸಬ್ಜೆಕ್ಟ್ ಕಂಪಲ್ಸರಿ ಇರ್ತಾವ, ಯು ವಿಲ್ ಗೋಯಿಂಗ್ ಟು ಲರ್ನ್. ಬಟ್ ಇನ್ ಪಿ ಜಿ ಅಲ್ಲಿ ಅಂತ ಹೋದಾಗ ಅಲ್ಲಿ ಏನಾಗುತ್ತೆ, ನಿಮ್ಗೆ ಸ್ಪೆಷಲೈಸೇಷನ್ ಅಂತ ಬರ್ತಾವ. ಓಕೆ, ಸೊ ಸ್ಪೆಷಲೈಸೇಷನ್ ಅಂತ ಬಂದಾಗ ಅಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಒಂದೇ ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಫೈನಲ್ ಇಯರ್ ಪಿ ಜಿದಲ್ಲಿ ಎಂ ಕಾಮ್ ಅಥವಾ ಎಂ ಬಿ ಹೋಗ್ರಿ,
ಸ್ಪೆಷಲೈಸೇಷನ್ ಬಂದಾಗ MBA ದಲ್ಲಿ ಫೈನಾನ್ಸ್ ಸ್ಪೆಷಲೈಸೇಷನ್ ಇರುತ್ತೆ, ಫೈನಾನ್ಸ್ ಇರುತ್ತೆ, ಮಾರ್ಕೆಟಿಂಗ್ ಇರುತ್ತೆ, HR ಇರುತ್ತೆ, ಓಕೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಇರುತ್ತೆ. ಸೊ ಇದ್ರಲ್ಲಿ ನೀವು ಒಂದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಬಟ್ ನೀವು ಇನ್ ಕೇಸ್ ನೀವು ಒಂದು ಅಥವಾ ಎರಡು ಸ್ಪೆಷಲೈಸೇಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ದಟ್ ಈಸ್ ಕಾಲ್ಡ್ as ಪೋರ್ಟ್ಫೋಲಿಯೋ ಕನ್ಸ್ಟ್ರಕ್ಷನ್. ಇನ್ ಸೇಮ್ ಹಿಯರ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ಇನ್ ಕೇಸ್ ಇಫ್ ಯು ಆರ್ ಇನ್ವೆಸ್ಟಿಂಗ್ ಯುವರ್ ನಿಮ್ಮ ಹತ್ರ ಈಗ ಒಂದು ಸ್ಮಾಲ್ ಅಮೌಂಟ್ ಒಂದು 50,000 ಯಾವ್ದಾದ್ರು ಒನ್ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ಸ್ ನೀವು ಸೆಲೆಕ್ಟ್ ಮಾಡ್ಕೋಬಹುದು. that will be suitable to you people. But if you have a huge amount ಅಂದ್ರೆ ಏನು ಅರೌಂಡ್ ಒಂದು 3 lakhs ಅಥವಾ 4 lakhs ವರೆಗೂ ನಿಮ್ ಸೇವಿಂಗ್ಸ್ ಅದ, ಬಟ್ ಯು ಡೋಂಟ್ ನೋ ಹೌ ಟು ಯುಟಿಲೈಸ್ ದಿಟ್ ಸೇವಿಂಗ್. ಈ ಎಲ್ಲಾ 3 lakh ನಾವು ಒಂದೇ ಸೆಕ್ಯೂರಿಟೀಸ್ ಮಾರ್ಕೆಟ್ ಮ್ಯಾಗ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗತ್ರಿ? ಬರೀ ಶೇರ್ಸ್ ನ ಪರ್ಚೇಸ್ ಮಾಡಿದ್ರೆ ಆರ್ ವಿ ಗೆಟಿಂಗ್ ಪ್ರಾಫಿಟ್ ಆನ್ ದಟ್? No, ma'am. No, right? So ಅದಕ್ಕೆ ಏನ್ ಮಾಡ್ಬೇಕ್ರಿ ನಾವು? ನಮ್ದು ಅಮೌಂಟ್ ಸೇಫ್ ಆಗಿರ್ಬೇಕು. ನಮ್ಗ ನಮ್ ಇದಿದ್ದ 4 lakhs ನಮ್ ರಿಟರ್ನ್ಸ್ ಬರ್ಬೇಕು. ನಾವು ಒಟ್ಟು 4 lakhs ಒಂದೇ ಕಡೆ ಇನ್ವೆಸ್ಟ್ಮೆಂಟ್ ಮಾಡಕ್ಕಾಗಲ್ಲ. ಸೊ ವಾಟ್ ಈಸ್ ದ ನೆಕ್ಸ್ಟ್ ಆಪ್ಷನ್? ಏನ್ ಆಪ್ಷನ್ ಮಾಡ್ಬೋದು? ಏನ್ ಬೇರೆ ವೇ ಇರ್ಬೋದು ನಮ್ಗ? Deposits. ವಾಟ್? ಒಂದ್ ಸೈಡ್ ಇನ್ವೆಸ್ಟ್ ಮಾಡಿದ್ರೆ ಇನ್ನೊಂದ್ ಸೈಡ್ ಡೆಪಾಸಿಟ್. ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇನ್ನೊಂದ್ ಕಡೆ ಡಿಪಾಸಿಟ್ ಮಾಡೋದು. ಮಲ್ಟಿಪಲ್ ಇನ್ವೆಸ್ಟ್ಮೆಂಟ್. ಓಕೆ, ಮಲ್ಟಿಪಲ್ ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ಸ್ ನ ತಗೋದು. ಸೊ ಇಲ್ಲಿ 4 lakhs ನ ನೀವು ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು ಅಂತಂದ್ರೆ selecting different kinds of securities and combining all those securities and investing in a one slot. That slot is called as portfolio construction. ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕು, ನೀವು 1 year ಗೆ ಒಂದು ಪ್ಲಾನ್ ಹಾಕೊಳ್ಳೋದು. ಏನಂತ ಪ್ಲಾನ್ ಹಾಕೊಳ್ಳೋದು? ಓಕೆ, ನಮ್ದು ಇದು 4 lakhs ಅದ, 4 lakhs ಅನ್ನ ಡಿವೈಡ್ ಮಾಡ್ಕೊಳ್ಳೋದು. ಡಿವೈಡ್ ಅಂದ್ರೆ ಪೋರ್ಟ್ಫೋಲಿಯೋ ಕನ್ಸ್ಟ್ರಕ್ಷನ್ ಅಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು? ಸ್ವಲ್ಪ ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಡೋದು? ಎಲ್ಲಿ ನಮಗೆ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ, ಎಲ್ಲಿ ನಮಗೆ ರಿಟರ್ನ್ಸ್ ಜಾಸ್ತಿ ಬರುತ್ತೆ, ಅಲ್ಲಿ ಸ್ವಲ್ಪ ಜಾಸ್ತಿ ಅಮೌಂಟ್ ಹಾಕೋದು. ಈಗ ಬ್ಯಾಂಕ್ ಅಲ್ಲಿ ಒಂದು 1,50,000 ಏನ್ ಮಾಡುದು? ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಅಂತ ಹೇಳಿದ್ರು. 5% ಇಂಟ್ರೆಸ್ಟ್ ಕೊಡ್ತೀನಿ ಅಂದ್ರೆ ಸೊ ಅಲ್ಲಿ ಡಿಪಾಸಿಟ್ ಅಂತ ಇಟ್ಬಿಡುದು. ನೆಕ್ಸ್ಟ್ ಏನ್ ಮಾಡುದ್ರಿ? ಉಳಿದಿದ್ದಿನ ಎಷ್ಟು ಅಮೌಂಟ್ ಇತ್ತು? 4 lakh ಅಲ್ಲಿ 1,50,000 ಹೋದ್ರ 4 lakhs ಅಲ್ಲಿ 1,50,000 ಹೋದ್ರೆ ಎಷ್ಟು ಉಳಿತು? 2,50,000. 2,50,000. ಸೊ ಈ 2,50,000 ಅಲ್ಲಿ ಏನ್ ಮಾಡೋದು? ಅಗೇನ್ 1,50,000 ನ LIC ಮತ್ತೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. ಅಲ್ಲಿ ನಿಮಗೆ ರಿಟರ್ನ್ಸ್ ಗ್ಯಾರಂಟಿ ಇರುತ್ತ್ರಿ. ಮ್ಯೂಚುವಲ್ ಫಂಡ್ ಮತ್ತೆ LIC ದಲ್ಲಿ ಇರುತ್ತೆ ಇಲ್ವಾ? ಇರ್ತದಿಲ್ರಿ? LIC ಮತ್ತೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಿಮ್ ರಿಟರ್ನ್ಸ್ ಗ್ಯಾರಂಟಿ ಇರುತ್ತಾ? Maybe it will take a long period, but you will get a returns, right? So ಅಲ್ಲಿನೂ ನೀವು 1,50,000 ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ದೆನ್ ಉಳಿದಿನ ಎಷ್ಟು ಅಮೌಂಟ್ ಉಳಿತ್ರಿ? ಇನ್ನ ಎಷ್ಟು ಅಮೌಂಟ್ ಉಳಿತು? ಇನ್ನ 3 lakhs ಆಯ್ತು. ಇನ್ನ ಎಷ್ಟು ಅಮೌಂಟ್ ಉಳಿತು ನಿಮ್ಮ ಹತ್ರ? ಇನ್ನ ಎಷ್ಟು ಅಮೌಂಟ್ ಉಳಿತ್ರಿ? 1 lakh. ಸೊ ಈ 1 lakh ನ ನಾವ್ ಏನ್ ಮಾಡ್ಬೋದು? ಫಾರ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್, ಫಾರ್ ಶಾರ್ಟ್ ಟರ್ಮ್ ರಿಟರ್ನ್ ಅಂತ ಸೆಕ್ಯೂರಿಟೀಸ್ ಮಾರ್ಕೆಟ್ ಮ್ಯಾಗೆ ಹಾಕೋದು. ಸೊ ಇಲ್ಲಿ ನೀವು ಎಷ್ಟು ತರ ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ ಚೂಸ್ ಮಾಡ್ಕೊಂಡ್ರಿ, ಕಂಬೈನ್ ಮಾಡ್ಕೊಂಡ್ರಿ. ಫಸ್ಟ್ ಬ್ಯಾಂಕ್ ಡಿಪಾಸಿಟ್, ನೆಕ್ಸ್ಟ್ LIC, ನೆಕ್ಸ್ಟ್ ಮ್ಯೂಚುವಲ್ ಫಂಡ್, ಆಮೇಲೆ ಏನ್ ಮಾಡಿದ್ರಿ? ಸೆಕ್ಯೂರಿಟೀಸ್ ಮಾರ್ಕೆಟ್. ಸೊ 4 ತರದ ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ಸ್ ಅದು. ಸೊ ಈ ಕಾಂಬಿನೇಷನ್ ಆಫ್ ಆಲ್ ದೀಸ್ 4 ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ಸ್ ಆರ್ ಕಾಲ್ಡ್ as portfolio construction. Understood? ಅರ್ಥ ಆಯ್ತ್ರಿ? Yes, ma'am. So there are 2 methods are there for your portfolio construction. How to done with that portfolio construction. First one is diversification. Second one is selection and allocation. See, diversification is nothing but it is the reduction of risk from the loss of capital or income. See, diversification ಅಂದ್ರೆ ಏನು? ನಿಮ್ದ ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ಸ್ ಇಂದ ಡೈವರ್ಟ್ ಆಗೋದು. ಯಾವ ರೀತಿ ಡೈವರ್ಟ್ ಆಗೋದು? ನಿಮ್ದು ಮೇನ್ ಇಂಟೆನ್ಷನ್ ಏನು?
ಮೇನ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮೇನ್ ಇಂಟೆನ್ಷನ್ ಏನದ್ರಿ ನಿಮ್ದು? To earn profit. Profit. To earn the profit, then To get the returns. Maximize the returns. to maximize return and to minimize the Risk. risk. These are the two main objectives or two main purpose of investment, right? ಸೊ ಇಲ್ಲಿ ಏನ್ ಮಾಡ್ಬೇಕು ನೀವು ಡೈವರ್ಸಿಫಿಕೇಶನ್ ಅಂತ ಅಂದಾಗ ನೀವು ಆಲ್ರೆಡಿ ಒಂದು ಪೋರ್ಟ್ಫೋಲಿಯೋ ಕನ್ಸ್ಟ್ರಕ್ಷನ್ ನೋಡಿರಿ. ಓಕೆ, ಯಾವ್ದೋ ಒಂದು ಈಗ ನಾ ಹೇಳಿದ್ನಲ್ಲ ಬ್ಯಾಂಕ್ ಡಿಪಾಸಿಟ್, LIC, ಮ್ಯೂಚುವಲ್ ಫಂಡ್, ಸೆಕ್ಯೂರಿಟೀಸ್. ಇಲ್ಲಿ ನಾನು ಏನ್ ಹೇಳಿದೆ ನಿಮ್ಗೆ, ಏನ್ ಅಬ್ಸರ್ವ್ ಮಾಡಿದ್ವಿ, 1,50,000 ಬ್ಯಾಂಕ್ ಡಿಪಾಸಿಟ್ ಅಲ್ಲಿ ಇಡುದು. ಓಕೆ, ಇನ್ನು 1,50,000 ಕಾಂಬಿನೇಷನ್ ಅಲ್ಲಿ LIC ಮತ್ತೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಅಂತ ಹೇಳಿದೆ ನಾನು. ಸೊ LIC ಮತ್ತೆ ಮ್ಯೂಚುವಲ್ ಫಂಡ್ಸ್ ನಲ್ಲಿ 1,50,000 ಪರ್ ಹೆಡ್ ಎಷ್ಟು ಹೋಗುತ್ತೆ? 75,000 ಹೋಗ್ತದಲ್ರಿ. Am I right? Correct ರೀ? ಸೊ 75,000 ನೀವು ಇನ್ವೆಸ್ಟ್ LIC ಮತ್ತೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕದ್ರಿ. ಉಳಿದಿದ್ದು ಇನ್ನ 1 lakh ನ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಲ್ಲಿ ಹಾಕದ್ರಿ ಬೈ ಟೇಕಿಂಗ್ ಅ ರಿಸ್ಕ್. ಸೊ ಇಲ್ಲಿ ನೀವು ಏನ್ ಮಾಡ್ಬೇಕು, ಇಲ್ಲಿ ರಿಟರ್ನ್ ಮತ್ತೆ ರಿಸ್ಕ್ ನ ಚೆಕ್ ಮಾಡ್ಕೋಬೇಕು ಡೈವರ್ಸಿಫಿಕೇಶನ್ ಅಲ್ಲಿ. ಯಾವ್ದಾದ್ರು ಒಂದು ಈಗ LIC ಮತ್ತೆ ಮ್ಯೂಚುವಲ್ ಫಂಡ್ಸ್ ಎರಡರಲ್ಲಿ ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ರಿಸ್ಕ್ ಕಮ್ಮಿ ಅದ, ಇನ್ನೊಂದು ರಿಸ್ಕ್ ಜಾಸ್ತಿ ಅದ ಅಂದ್ರೆ, ಈಗ LIC ದಲ್ಲಿ ರಿಸ್ಕ್ ಜಾಸ್ತಿ ಅದ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ರಿಸ್ಕ್ ಕಮ್ಮಿ ಅದ ಅಂದ್ರೆ ಈ LIC ಇಂದ ಡೈವರ್ಟ್ ಆಗೋದು, ಆ ಪ್ಲೇಸ್ ಗೆ ಮತ್ತೊಂದು ಸೆಕ್ಯೂರಿಟೀಸ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋದು. LIC ಬದಲು ನಾವು ಮತ್ತೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು? ರಿಯಲ್ ಎಸ್ಟೇಟ್ ಮ್ಯಾಗ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಗೋಲ್ಡ್ ಅಂಡ್ ಸಿಲ್ವರ್ ಮ್ಯಾಗ ಮಾಡ್ಬೋದು, ಗೋಲ್ಡ್ ಅಂಡ್ ಪ್ಲಾಟಿನಮ್ ಮಾಡ್ಬೋದು, ಗೋಲ್ಡ್ ಅಂಡ್ ಡೈಮಂಡ್ ತಗೋಬಹುದು, ಕಮೋಡಿಟಿ ಮಾರ್ಕೆಟ್ ಮೇಲೆ ಹಾಕ್ಬೋದು. ಈ ರೀತಿ ಅದ್ರ ಎಲ್ಲಿ ನಮ್ಗೆ ರಿಟರ್ನ್ ಜಾಸ್ತಿ ಮತ್ತೆ ರಿಸ್ಕ್ ಕಮ್ಮಿ ಇರ್ತಾವಲ್ಲ ಅಂತ ಸೆಕ್ಯೂರಿಟೀಸ್ ನಾವು ಲಿಸ್ಟ್ ಔಟ್ ಮಾಡ್ಕೋತ ಹೋಗೋದು. ದಟ್ ಈಸ್ ಕಾಲ್ಡ್ ಆಸ್ ಡೈವರ್ಸಿಫಿಕೇಶನ್. ಅಂಡರ್ಸ್ಟುಡ್? Yes, ma'am. Any doubts? No, ma'am. I'm asking to everyone. Yes, ma'am. Understood. Clear to everyone? Is it clear? Yes, yes, madam. Do you have any doubts? Any doubts adari? Yes. Okay. Then the next one is selection and allocation of securities. See, selection and allocation is nothing but ಈ ಒಂದು ಡೈವರ್ಸಿಫಿಕೇಶನ್ ಅಲ್ಲಿ ಏನ್ ಮಾಡಿದ್ರೆ ನೀವು ನಿಮ್ದು ಮೊದಲಿನಿಂದ ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ಸ್ ಇಂದ ಇನ್ನೊಂದು ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ಸ್ ಗೆ ಡೈವರ್ಟ್ ಮಾಡ್ಕೊಂಡ್ರಿ. ಸಿ, ಇಲ್ಲಿ ಡೈವರ್ಸಿಫಿಕೇಶನ್ ಅಲ್ಲಿ there are two methods are there. First one is industry diversification and company diversification. ಇಂಡಸ್ಟ್ರಿ ಡೈವರ್ಸಿಫಿಕೇಶನ್ ಅಂದ್ರೆ ಇಲ್ಲಿ ಏನ್ ಮಾಡೋದು, ನಿಮ್ದು ಒಂದ್ ಇಂಡಸ್ಟ್ರಿಯಿಂದ ಇನ್ನೊಂದು ಇಂಡಸ್ಟ್ರಿಗೆ ಶಿಫ್ಟ್ ಆಗೋದು. ಈಗ ಸಪೋಸ್ ನೀವು ಕಂಟಿನ್ಯೂಸ್ ಆಗಿ ಶುಗರ್ ಇಂಡಸ್ಟ್ರಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರ, ಶುಗರ್ ಇಂಡಸ್ಟ್ರಿಯಿಂದ ಸಿಮೆಂಟ್ ಇಂಡಸ್ಟ್ರಿಗೆ ಡೈವರ್ಟ್ ಆಗೋದು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಭಾಳ ಅದಾವ, ಶುಗರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಭಾಳ ಅದಾವಿಲ್ರಿ. ಸೊ ನೀವು ಒಂದ್ ಇಂಡಸ್ಟ್ರಿನ ಪಾಯಿಂಟ್ ಔಟ್ ಮಾಡ್ಕೊಂಡು ಅದೇ ಇಂಡಸ್ಟ್ರಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರ, ಇಲ್ಲಿ ಇಂಡಸ್ಟ್ರಿ ಡೈವರ್ಸಿಫಿಕೇಶನ್ ಅಂದ್ರೆ ನೀವು ಒಂದ್ ಇಂಡಸ್ಟ್ರಿಯಿಂದ ಇನ್ನೊಂದ್ ಟೈಪ್ ಆಫ್ ಇಂಡಸ್ಟ್ರಿಗೆ ಡೈವರ್ಟ್ ಆಗೋದು ಅಥವಾ ಕನ್ವರ್ಟ್ ಆಗೋದು ಅಥವಾ ಬೇರೆ ಇಂಡಸ್ಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಈಗ ನೀವು ಸಪೋಸ್ ಫ್ರಮ್ ಸೋ ಮೆನಿ ಇಯರ್ಸ್ ಇಂದ ನೀವ್ ಏನ್ ಮಾಡತ್ತೀರಿ, ಜಸ್ಟ್ ಶುಗರ್ ಇಂಡಸ್ಟ್ರಿನಾಗ ಅಷ್ಟೇ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರ, ಇಫ್ ಯು ಆರ್ ನಾಟ್ ಗೆಟಿಂಗ್ ಎನಿ ಕೈಂಡ್ ಆಫ್ ಪ್ರಾಪರ್ ರಿಟರ್ನ್ ಆನ್ ದಟ್ ಇನ್ ಶುಗರ್ ಇಂಡಸ್ಟ್ರಿ, ಸೊ ಯು ಕ್ಯಾನ್ ಡೈವರ್ಟ್ ದಟ್. ಡೈವರ್ಟ್ ಅಂದ್ರೆ ಏನು, ಶುಗರ್ ಇಂಡಸ್ಟ್ರಿಯಿಂದ ಟೆಲಿಕಾಮ್ ಇಂಡಸ್ಟ್ರಿಗೆ ಅದು ಶಿಫ್ಟ್ ಆಗ್ರಿ, ಅಥವಾ ಶುಗರ್ ಸಿಮೆಂಟ್ ಇಂಡಸ್ಟ್ರಿಗೆ ಅದು ಆಗ್ರಿ, ಅಥವಾ ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಆದ್ರೂ ಆಗ್ರಿ. ಸೊ ಇಂಡಸ್ಟ್ರಿನ ಚೇಂಜ್ ಮಾಡ್ಕೋದು. ಕಂಪನಿ ಡೈವರ್ಸಿಫಿಕೇಶನ್ ಅಂದ್ರ ಎಲ್ಲಾ ತರ ಕಂಪ್ನೀಸ್ ಇರ್ತಾವ, ಅಲ್ಲಿ ನೀವು ಯಾವ್ದಾದ್ರು ಒಂದು ಕಂಪ್ನಿಯಲ್ಲಿ ನಿಮ್ಗೆ ಇನ್ವೆಸ್ಟ್ಮೆಂಟ್ ಅಲ್ಲ, ಒಂದು ಕಂಪ್ನಿ ನಿಮ್ಗೆ ರಿಟರ್ನ್ಸ್ ಕಮ್ಮಿ ಅನ್ಸಿದ್ರೆ ಅದ ಕಂಪ್ನಿನ ತೆಗೆದು ಆ ಕಂಪ್ನಿಯಿಂದ ಬೇರೆ ಕಂಪ್ನಿಗೆ ಶಿಫ್ಟ್ ಆಗುತ್ತೆ. ಅಂದ್ರೆ ಸಪೋಸ್ ನೀವು ಟಾಟಾ ಕಂಪ್ನೀಸ್ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ನಿಮ್ಗೆ ರಿಟರ್ನ್ಸ್ ಅಷ್ಟೇ ಐತು ಅಂದ್ರೆ ಟಾಟಾ ಇಂದ ರಿಲಯನ್ಸ್ ಶಿಫ್ಟ್ ಆಗೋದು, ರಿಲಯನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದು.
That is called company diversification. Understood? Yes, ma'am. Yes, madam. So then selection and allocation ಅಂದ್ರೆ ನೀವು ಆಲ್ರೆಡಿ ಏನ್ ಡೈವರ್ಸಿಫಿಕೇಶನ್ ಮಾಡಿ ಒಂದು ಲಿಸ್ಟ್ ಔಟ್ ಮಾಡಿರ್ತಿಲ್ಲ ನೀವು ಸೆಕ್ಯೂರಿಟೀಸ್ ಯಾವ ಟೈಪ್ ಆಫ್ ಸೆಕ್ಯೂರಿಟೀಸ್ ಇದಾವು ಎಷ್ಟು ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ಸ್ ಇದಾವ ಅಂತ. ಸೊ ಆ ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ಸ್ ಅಲ್ಲಿ ನಿಮಗ್ ಬೇಕಾದಂತ ಕಂಪನೀಸ್ ನ ನಿಮಗ್ ಬೇಕಾದಂತ ಸೆಕ್ಯೂರಿಟೀಸ್ ನ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳು. ಈಗ ನೀವು ಸಪೋಸ್ ಇಂಡಸ್ಟ್ರಿ ಡೈವರ್ಸಿಫಿಕೇಶನ್ ಮಾಡಿದ್ರಿ, ಇಂಡಸ್ಟ್ರಿಯಿಂದ ನೀವು ಯಾವ್ದು ಟೆಲಿಕಾಂ ಇಂಡಸ್ಟ್ರಿಗೆ ಶಿಫ್ಟ್ ಆದ್ರಿ ಅಂತ ಅನ್ಕೊರಿ. ಸೊ ಟೆಲಿಕಾಂ ಇಂಡಸ್ಟ್ರಿದಲ್ಲಿ ಎಷ್ಟು ಕಂಪನೀಸ್ ಅದಾವ್ರಿ? ಟೆಲಿಕಾಂ ಇಂಡಸ್ಟ್ರಿದಾಗ ಎಷ್ಟು ಕಂಪನೀಸ್ ಇದಾವ್ರಿ? ಜಿಯೋ, ದೆನ್ Reliance. ದೆನ್ ಮತ್ತೆ Nokia, Samsung. ಟೆಲಿಕಾಂ ಏರ್ಟೆಲ್, ಡೊಕೊಮೊ, ವೋಡಾಫೋನ್, ಜಿಯೋ, BSNL, Aircel. Idea and Vodafone, though both are merged, right? Merge ಆಗಿರಲ್ರಿ ಎರಡು. VI ಹೌದ್ರಿ ಮ್ಯಾಮ್. ಅಡ್ವರ್ಟೈಸ್ಮೆಂಟ್ ನೋಡತ್ತಿಲ್ಲ ವಿ. ಸೊ ಇಲ್ಲಿ ಏನ್ ಮಾಡಿದ್ರಿ ನೀವು, ಕಂಪನಿ ಒಂದ್ ಇಂಡಸ್ಟ್ರಿಯಿಂದ ಇನ್ನೊಂದು ಇಂಡಸ್ಟ್ರಿಗೆ ಡೈವರ್ಸಿಫಿಕೇಶನ್ ಆದಾಗ ಅಲ್ಲಿ ಆ ಇಂಡಸ್ಟ್ರಿಯಲ್ಲಿ ಎಷ್ಟು ಕಂಪನೀಸ್ ಇದಾವ ಅಂತ ಸೆಕ್ಯೂರಿಟೀಸ್ ನ ಚೆಕ್ ಲಿಸ್ಟ್ ಔಟ್ ಮಾಡ್ಕೊಂಡ್ರಿ. ಓಕೆ, ಈ ಸೆಕ್ಯೂರಿಟೀಸ್ ಅಲ್ಲಿ ಈ ಕಂಪನೀಸ್ ಅಲ್ಲಿ ಏನ್ ಮಾಡೋದು, ನಿಮಗ್ ಬೇಕಾದಂತ ಕಂಪನೀಸ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಒಂದು 3 ಕಂಪನಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂತ VI. ಎಸ್, VI, ಏರ್ಟೆಲ್ ಅಂಡ್ ಜಿಯೋ ಅಂತ 3 ಕಂಪನೀಸ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಂತ ಅನ್ಕೋರಿ. ಓಕೆ, ಸೊ ಈ 3 ಕಂಪನೀಸ್ ಮೇಲೆ ಸೆಲೆಕ್ಷನ್ ಆದ್ಮೇಲೆ ಏನ್ ಮಾಡೋದು, ಅಲೋಕೇಶನ್. ಜಿಯೋಗೆ ಎಷ್ಟು ಫಂಡ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ರಿಲಯನ್ಸ್ಗೆ ಏರ್ಟೆಲ್ ನಲ್ಲಿ ಎಷ್ಟು ಫಂಡ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಅಂಡ್ ದೆನ್ VI ದಲ್ಲಿ ಎಷ್ಟು ಫಂಡ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಈ ರೀತಿ ನಿಮ್ದು ಟೋಟಲ್ ಇನ್ವೆಸ್ಟ್ಮೆಂಟ್ ಅಥವಾ ಟೋಟಲ್ ಸೇವಿಂಗ್ಸ್ ನ ಕಂಪನೀಸ್ ನ ಸೆಕ್ಯೂರಿಟಿ ಸೆಲೆಕ್ಟ್ ಮಾಡ್ಕೊಂಡು ಆ ಕಂಪನೀಸ್ಗೆ ಬೇಸ್ಡ್ ಆನ್ ಯುವರ್ ನಾಲೆಜ್ ಆರ್ ಬೇಸ್ಡ್ ಆನ್ ಯುವರ್ ಪ್ರಿಫರೆನ್ಸ್ ಅಮೌಂಟ್ ನ ಅಲೋಕೇಶನ್ ಮಾಡೋದಕ್ಕೆ ಏನಂತ ಕರೀತಾರೆ, ಸೆಲೆಕ್ಷನ್ ಅಂಡ್ ಅಲೋಕೇಶನ್ ಅಂತ ಕರೀತಾರೆ. ಅಂಡರ್ಸ್ಟೂಡ್? Yes, any doubts in that? Oh. No doubts? See, then shall I move to the next point, portfolio evaluation? Students, are you there? Yes, ma'am. Shall I move to the next one? That is portfolio evaluation. Yes, ma'am. Okay. See, then portfolio evaluation is nothing but making valuation for your portfolios. See, portfolio ಅಂದ್ರೆ ಏನಂತ ಅರ್ಥ ಆಯ್ತಲ್ರಿ, ನೀವು ಒಂದು ಗ್ರೂಪ್ ಆಫ್ ಸೆಕ್ಯೂರಿಟೀಸ್ ನ ತಗೊಂಡು ಆ ಗ್ರೂಪ್ ಅಲ್ಲಿ ಒಂದು ಕೆಲವೊಂದು ಸೆಕ್ಯೂರಿಟೀಸ್ ಸೆಲೆಕ್ಟ್ ಮಾಡ್ಕೊಂಡು ಅದ್ರಲ್ಲಿ ನಿಮ್ದು ಟೋಟಲ್ ಇನ್ವೆಸ್ಟ್ಮೆಂಟ್ ನ ಅಲೋಕೇಟ್ ಮಾಡೋದು ಅಥವಾ ಡಿವೈಡ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು, ಅದಕ್ಕೆ ಪೋರ್ಟ್ಫೋಲಿಯೋ ಕನ್ಸ್ಟ್ರಕ್ಷನ್ ಅಂತಾರೆ. ನೆಕ್ಸ್ಟ್ ಪೋರ್ಟ್ಫೋಲಿಯೋ ಇವ್ಯಾಲ್ಯೂಯೇಷನ್ ಅಂದ್ರ ಥ್ರೂ ದಿಸ್ ಪೋರ್ಟ್ಫೋಲಿಯೋ ಕನ್ಸ್ಟ್ರಕ್ಷನ್, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಇಂದ ಯಾವ್ದು ನೀವು ರಿಟರ್ನ್ಸ್ ನ ಅರ್ನ್ ಮಾಡಬೇಕು. See, there are 2 methods are there, 2 steps are there. The first one is appraisal and second one is revision. See, revision means is nothing but, appraisal is nothing but making comparison of your securities or analyzing the risk and return contained in your portfolio. See, appraisal is nothing but ಇಲ್ಲಿ appraisal ಅಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರ, ಈಗ ನೀವು ಒಂದು ಗ್ರೂಪ್ ಆಫ್ ಸೆಕ್ಯೂರಿಟೀಸ್ ನ ಸೆಲೆಕ್ಟ್ ಮಾಡ್ಕೊಂಡ್ರಿ. ನಾನು ಹೇಳಿದೆ ಇಂಡಸ್ಟ್ರಿ ಡೈವರ್ಸಿಫಿಕೇಶನ್ ಮಾಡಿದ್ರಿ. ಒಂದ್ ನಿಮ್ ಶುಗರ್ ಇಂಡಸ್ಟ್ರಿ ಇಂದ ನೀವೇನ್ ಮಾಡಿದ್ರಿ, ಟೆಲಿಕಾಂ ಇಂಡಸ್ಟ್ರಿಗೆ ಶಿಫ್ಟ್ ಆದ್ರಿ. ಸೊ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ನೀವು ಒಂದ್ 3 ಸೆಕ್ಯೂರಿಟೀಸ್ ನ ಸೆಲೆಕ್ಟ್ ಮಾಡ್ಕೊಂಡಿರಿ. ಯಾವ ಕಂಪನಿ ಸೆಲೆಕ್ಟ್ ಮಾಡ್ಕೊಂಡಿರಿ ನೀವು?
ಯಾವ ಕಂಪ್ನಿ ಸೆಲೆಕ್ಟ್ ಮಾಡ್ಕೊಂಡ್ರಿ? Jio, Vodafone, Idea. Yes, sir. Jio, that is nothing but Reliance, Airtel and Jio is a part of Reliance. Reliance ಅವರು introduce ಮಾಡಿದ್ರಿ Jio. So Jio, that is nothing but Reliance, then VI, then Airtel. So ಈ ಮೂರದನ್ನು ನೀವು ಸೆಕ್ಯೂರಿಟಿ ಸೆಲೆಕ್ಟ್ ಮಾಡ್ಕೊಂಡು ಇದರಲ್ಲಿ ಫಂಡ್ ಅಲೋಕೇಟ್ ಮಾಡಿದ್ರಿ. ಇಲ್ಲಿ ಏನ್ ಮಾಡ್ಬೇಕು, ನೀವು ಏನಲೈಸ್ ಮಾಡ್ಬೇಕು, ಈ ಮೂರು ಸೆಕ್ಯೂರಿಟೀಸ್ ರಿಸ್ಕ್ ಎಷ್ಟದ, ರಿಟರ್ನ್ ಎಷ್ಟದ ಕಂಪೇರ್ ಮಾಡ್ಕೋದು. ಈ ವರ್ಷದಲ್ಲಿ ನಮ್ದು ಲಾಸ್ಟ್ ಇಯರ್ ಶುಗರ್ ಇಂಡಸ್ಟ್ರಿದಾಗ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಎಷ್ಟು ನಮ್ಗೆ ರಿಟರ್ನ್ ರಿಸ್ಕ್ ಇತ್ತು, ಈ ವರ್ಷ ನಾವು ಟೆಲಿಕಾಮ್ ಇಂಡಸ್ಟ್ರಿದಾಗ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಈ ವರ್ಷ ನಮ್ಗೆ ಎಷ್ಟು ರಿಟರ್ನ್ ಸಿಗ್ಬೋದು, ಎಷ್ಟು ಪ್ರಾಫಿಟ್ ಅರ್ನ್ ಮಾಡ್ಬೋದು. ಅನಲೈಸಿಂಗ್ ದೀಸ್ ಥಿಂಗ್ ಇಸ್ ನಥಿಂಗ್ ಬಟ್ ಅಪ್ರೈಸಲ್. ಅಂಡರ್ಸ್ಟುಡ್ ಅಪ್ರೈಸಲ್? Yes, madam. ಅಪ್ರೈಸಲ್ ಅರ್ಥ ಆಯ್ತ್ರಿ? ಕಂಪೇರ್ ಮಾಡ್ಕೋದು ನಿಮ್ ಲಾಸ್ಟ್ ಇಯರ್ದ ಪರ್ಫಾರ್ಮೆನ್ಸ್ಗೂ ಈ ವರ್ಷದ ಪರ್ಫಾರ್ಮೆನ್ಸ್ಗೂ. ಲಾಸ್ಟ್ ಇಯರ್ ನಿಮ್ ಸೆಕ್ಯೂರಿಟೀಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತು, ಈ ವರ್ಷ ನಿಮ್ ಸೆಕ್ಯೂರಿಟೀಸ್ ಪರ್ಫಾರ್ಮೆನ್ಸ್ ಯಾವ್ದು. ಇನ್ ಕೇಸ್ ನೀವು ನಿಮ್ ಪೋರ್ಟ್ಫೋಲಿಯೋ ಚೇಂಜ್ ಮಾಡಿದ್ರ, ದಟ್ ಈಸ್ ಇಂಡಸ್ಟ್ರಿ ಚೇಂಜ್ ಮಾಡ್ಕೊಂಡಿದ್ರ, ಕಂಪ್ನಿ ಚೇಂಜ್ ಮಾಡ್ಕೊಂಡಿದ್ರ, ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಈ ಕಂಪ್ನಿ ಚೂಸ್ ಮಾಡ್ಕೊಂಡಾಗ ನಮ್ಗೆ ಏನ್ ಪ್ರಾಫಿಟ್ ಆಗಿತ್ತು, ಈ ವರ್ಷ ಈ ಕಂಪ್ನಿ ಚೂಸ್ ಮಾಡ್ಕೊಂಡು ಎಷ್ಟು ಪ್ರಾಫಿಟ್ ಅದ, ಲಾಸ್ಟ್ ಇಯರ್ ಎಷ್ಟು ರಿಸ್ಕ್ ಇತ್ತು, ಈ ವರ್ಷ ಎಷ್ಟು ರಿಸ್ಕ್ ಅದ. ಅನಲೈಸಿಂಗ್ ದೀಸ್ ಥಿಂಗ್ is nothing but appraisal. Understood? Next, revision andra dividing the low yielding securities and high yielding securities. See, your yield is nothing but return. ಯಾವ ಸೆಕ್ಯೂರಿಟೀಸ್ ಜಾಸ್ತಿ ರಿಟರ್ನ್ಸ್ ಕೊಡ್ತಾವ, ಯಾವ ಸೆಕ್ಯೂರಿಟೀಸ್ ಜಾಸ್ತಿ, ಯಾವ ಸೆಕ್ಯೂರಿಟೀಸ್ ಕಮ್ಮಿ ರಿಟರ್ನ್ ಕೊಡ್ತಾವ, ಅದನ್ನ ಲಿಸ್ಟ್ ಔಟ್ ಮಾಡ್ಕೊಳ್ಳೋದು. ಇವಾಗ ನಿಮ್ದು ಒಂದ್ಸತಿ ಪೋರ್ಟ್ಫೋಲಿಯೋ ಇವ್ಯಾಲ್ಯೂಯೇಷನ್ ಮಾಡಿದಾಗ ಅಪ್ರೈಸಲ್ ಏನ್ ಮಾಡ್ತೀರಿ, ಕಂಪ್ಯಾರಿಸನ್ ಮಾಡಿರ್ತೀರಿ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ. ಸೊ ಕಂಪ್ಯಾರಿಸನ್ ಮಾಡಿದಾಗ ಅದ್ರ ರಿಪೋರ್ಟ್ ಕೊಡೋದು. ರಿಪೋರ್ಟ್ ಅಂದ್ರೆ ಏನು, ನಾವ್ ಇವಾಗ ಯೂಶಲಿ ನಿಮ್ದು ಎಕ್ಸಾಮ್ ರಿಸಲ್ಟ್ ಬಂದಾಗ ನಾವ್ ಏನ್ ಮಾಡ್ತೀವಿ, ಡಿವೈಡ್ ಮಾಡ್ತೀವಲ್ರಿ, ಮೋರ್ ದನ್ 95 ಮಾರ್ಕ್ಸ್, ಬಿಲೋ 95, ಬಿಲೋ 75 ಅಂಡ್ ಬಿಲೋ 65, ಜಸ್ಟ್ ಪಾಸ್, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಅಂತ ಮಾಡ್ತೀವಲ್ಲ. ಅದೇ ರೀತಿ ಇಲ್ಲಿ ಎರಡ್ ತರ ಡಿವೈಡ್ ಮಾಡುದು. ಹೈ ರಿಟರ್ನ್ಸ್ ಯಾವ್ದು ಕೊಡ್ತಾವ, ಲೋ ರಿಟರ್ನ್ಸ್ ಯಾವ್ದು ಕೊಡ್ತಾವ, ಆ ಸೆಕ್ಯೂರಿಟೀಸ್ ಲಿಸ್ಟ್ ಔಟ್ ಮಾಡಿ ಬೇಸ್ಡ್ ಆನ್ ದೋಸ್ ಸೆಕ್ಯೂರಿಟೀಸ್ ಅಗೇನ್ ಯು ಕ್ಯಾನ್ ಇನ್ವೆಸ್ಟ್ ಯುವರ್ ಮನಿ. ಟೆಕ್ನಿಕಲಿ ಯು ಕ್ಯಾನ್ ಇನ್ವೆಸ್ಟ್ ಯುವರ್ ಮನಿ. ಅಂಡರ್ಸ್ಟುಡ್? ರಿವಿಷನ್ ಅರ್ಥ ಆಯ್ತ್ರಿ? ರಿವಿಷನ್ okay. Once again listen. See, revision appraisal ಅರ್ಥ ಆಗೈತ್ರಿ ಎಲ್ಲರಿಗೂ? Yes, madam. See, revision ಅಂದ್ರೆ ಏನ್ ಮಾಡೋದು, ನೀವು ಅಪ್ರೈಸಲ್ ಅಲ್ಲಿ ಏನ್ ಮಾಡಿರ್ತೀರಿ, ಕಂಪ್ಯಾರಿಸನ್ ಮಾಡಿಟ್ಟಿರ್ತೀರಿ. ನೀವು ಲಾಸ್ಟ್ ಇಯರ್ ಶುಗರ್ ಇಂಡಸ್ಟ್ರಿಗೆ ಇಷ್ಟು ನಾವು ಈ ಕಂಪ್ನಿ ಸೆಲೆಕ್ಟ್ ಮಾಡ್ಕೊಂಡಿದ್ವಿ, ಈ ಕಂಪ್ನಿ ಸೆಲೆಕ್ಟ್ ಮಾಡ್ಕೊಂಡಾಗ ನಮ್ಗೆ ಇಷ್ಟು ರಿಸ್ಕ್ ಇತ್ತು, ಇಷ್ಟು ರಿಟರ್ನ್ ಇತ್ತು ಅಂತ ನೀವು ಒಂದು ಲಿಸ್ಟ್ ಔಟ್ ಮಾಡಿರ್ತೀರಾ. ಅದೇ ಲಿಸ್ಟ್ ಔಟ್ ನ, ಅದೇ ಡಾಕ್ಯುಮೆಂಟ್ ನ, ಅದೇ ಇನ್ಫಾರ್ಮೇಶನ್ ತಗೊಂಡು ಇಲ್ಲಿ ರಿವಿಷನ್ ಅಲ್ಲಿ ಏನ್ ಮಾಡ್ತೀರಿ, ಡಿವೈಡ್ ಮಾಡ್ತೀರಿ ಸೆಕ್ಯೂರಿಟೀಸ್ ನ. ಯಾವ ರೀತಿ ಡಿವೈಡ್ ಮಾಡ್ತೀರಿ, ನಮ್ಗೆ ಯಾವ ಸೆಕ್ಯೂರಿಟೀಸ್ ಜಾಸ್ತಿ ರಿಟರ್ನ್ಸ್ ಕೊಡ್ತಾವ, ಯಾವ ಸೆಕ್ಯೂರಿಟೀಸ್ ಮಿನಿಮಮ್ ರಿಟರ್ನ್ಸ್ ಅದ, ಯಾವ ಸೆಕ್ಯೂರಿಟೀಸ್ ಲೋ ರಿಟರ್ನ್ಸ್ ಅದ. ಇವಾಗ ಈ 3 ಕಂಪ್ನೀಸ್ ಹೇಳಿದೆ ನಾನು, VI, Jio ಅಂಡ್ ಏರ್ಟೆಲ್. ಸೊ ಇದರಲ್ಲಿ ಯಾವ ಕಂಪ್ನಿ ಮೇ ಬಿ ಜಿಯೋದು ಹೈ ರಿಟರ್ನ್ ಇರ್ಬೋದು, ಲೋ ರಿಸ್ಕ್ ಇರ್ಬೋದು, ಅದನ್ನ ಸಪರೇಟ್ ಲಿಸ್ಟ್ ಮಾಡುದು. ಆ ತರದ ಕಂಪ್ನೀಸ್ ಯಾವ್ಯಾವ್ದ, ಜಿಯೋ ಅದ, ಆಮೇಲೆ ಟಾಟಾ ಮ್ಯಾಗಿನ ಟಾಟಾದು ಕಂಪ್ನಿದು ಲೋ ರಿಸ್ಕ್ ಅದ, ಹೈ ರಿಟರ್ನ್ಸ್ ಇದ್ರೆ ಅದನ್ನ ಲಿಸ್ಟ್ ಔಟ್ ಮಾಡುದು. ಲೋ ರಿಸ್ಕ್ ಹೈ ರಿಟರ್ನ್ಸ್ ಇರೋ ಕಂಪ್ನೀಸ್ ಒಂದ್ ಲಿಸ್ಟ್ ಮಾಡುದು. ಮಿನಿಮಮ್ ರಿಟರ್ನ್ ಮಿನಿಮಮ್ ರಿಸ್ಕ್ ಇರೋ ಕಂಪ್ನೀಸ್ ಒಂದ್ ಲಿಸ್ಟ್ ಮಾಡುದು. ಲೋ ರಿಸ್ಕ್ ಲೋ ರಿಟರ್ನ್ ಸಾರಿ ಹೈ ರಿಸ್ಕ್ ಲೋ ರಿಟರ್ನ್ ಇರೋ ಒಂದು ಕಂಪ್ನೀಸ್ ನ ಒಂದ್ ಲಿಸ್ಟ್ ಔಟ್ ಮಾಡುದು. ಈ ತರ ಲಿಸ್ಟ್ ಔಟ್ ಮಾಡೋ, ಈ ರೀತಿ ಡಿವೈಡ್ ಸೆಕ್ಯೂರಿಟೀಸ್ ಡಿವೈಡ್ ಮಾಡೋದಕ್ಕೆ ಏನಂತ ಕರೀತಾರೆ, ರಿವಿಷನ್ ಅಂತ ಕರೀತಾರೆ. ಅಂಡರ್ಸ್ಟುಡ್ ನೌ? Yes, madam. Understood. Okay. Yes. Do you have any doubts? No doubt? Okay. So, in our next class, we will learn what are the different kinds of investment alternatives.
Okay. Okay, thank you. Thank you everyone. Have a nice day.